ನೋಡಿ ಸ್ನೇಹಿತರೆ, ಈಗ ಆಲ್ರೆಡಿ ಹತ್ತಾ ಇದ್ದಾರೆ. ಸೊ ಅವ್ರಿಗೆ ಅಷ್ಟು ನೋಡಿ ಎಷ್ಟು ಇದ್ದೀರಾ ಸರ್ ವೆಯ್ಟ್ ನೀವು? ಸರ್ ನಾನು ಒಂದು 62 ಇರ್ಬೋದು ಅಷ್ಟೇ. ನೋಡಿ 62 ವೆಯ್ಟ್ ಆರಾಮಾಗಿ ಹತ್ತು ನಿಂತ್ಕೊಂಡ್ರು. ನಿಮ್ಗೆ ಇವಾಗ ನೋಡಿ ಈ ವೆಹಿಕಲ್ ಬರೀ ಗಾಡಿ ಬೇಕಾ? 35,000 ಸರ್, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಕ್ಸ್ಟ್ರಾನಾ ಅಂತಾರೆ. ನಾನು ಹೇಳೋ ಪ್ರೈಸ್ ಎಲ್ಲ ಇನ್ಕ್ಲೂಡಿಂಗ್ ಟ್ಯಾಕ್ಸ್. 4 ಬ್ಯಾಟ್ರಿ, ಲೆಡ್ ಆಸಿಡ್ ಬ್ಯಾಟ್ರಿ, 4 ಬ್ಯಾಟ್ರಿ, ಗಾಡಿ, ಚಾರ್ಜರ್ ಎಲ್ಲದಕ್ಕೂ 1 ಇಯರ್ ವಾರಂಟಿ, 47,000 ರೂಪಾಯಿ. ಇಲ್ಲಿ ಏನ್ ಸದ್ಯಕ್ಕೆ ಬೇಕೋ ಅದನ್ನ ಇಟ್ಕೊಂಡಿದೀವಿ. ನಮ್ ಗೋಡನಿಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ದಯವಿಟ್ಟು ನೋಡಿ ಸರ್, ಕಸ್ಟಮರ್ಗೆ 100 ಜನ ಮಾರೋರು ಇದ್ದಾರೆ. ರಿಪೇರಿ ಈ ತರ ಫುಲ್ ಎಕ್ಸ್ಕ್ಲೂಸಿವ್ ಬರೀ ಎಲೆಕ್ಟ್ರಿಕ್ ಗಾಡಿ ಮಾಡಿ ಅದರದೇ ಸ್ಪೇರ್ಸ್ ಮೇಂಟೈನ್ ಮಾಡಿರೋದು ತುಂಬಾ ಕಡಿಮೆ. ಅದ್ರಲ್ಲಿ ನಾವು ಒಬ್ರು. ಹೌದೌದು, ಒಕಿನೋವಾ ಪ್ರೈಸ್. ಮೋಟರ್ ಕಂಪ್ಲೇಂಟ್ ಆಗಿದೆ, ವೈಂಡಿಂಗ್ ಬರ್ನ್ ಆಗಿದೆ. ಇವಾಗ ಅದಕ್ಕೆ ಬೇರೆ ಏನ್ ಬೇಕೋ ಸೊಲ್ಯೂಷನ್ ಮಾಡ್ತಾ ಇದೀವಿ. ಸೊ ಮೋಟರ್ ಎಲ್ಲ ರೆಡಿ ಮಾಡ್ತೀವಿ, ಎಲ್ಲ ರೆಡಿ ಮಾಡ್ತೀವಿ ಸರ್. 10 ವರ್ಷದಿಂದ ಬರ್ತಾ ಇರೋ ಕಸ್ಟಮರು, ಗ್ರಾಹಕರು ಇವತ್ತು ಬರ್ತಾ ಇದಾರೆ. ಅವರೇ ನನಗೆ ದೇವ್ರು. ಅವ್ರಿಗೆ ಏನ್ ಮಿನಿಮಮ್ ಚಾರ್ಜ್ ಆಗತ್ತೋ, ಮೋಟ್ರೆ ಹೋಗ್ಬಿಟ್ಟೈತೆ, ಅದು ಹೋಗ್ಬಿಟ್ಟೈತೆ, ಇದು ಹೋಗ್ಬಿಟ್ಟೈತೆ, ನಾನು ಫಸ್ಟ್ ಹೇಳೋದೇ ಇಲ್ಲ ಆ ಮಾತು. ಒಂದ್ 5 ಸತಿ 6 ಸತಿ ಮೋಟರ್ ಚೆಕ್ ಮಾಡಿ ಎಲ್ಲ ಪ್ರಯತ್ನ ಮಾಡಿ ಲಾಸ್ಟ್ ಆಗದೆ ಇದ್ದಾಗ ಸರ್ ಹಿಂಗಿದೆ ಅಂತ ಅವ್ರ ಮುಂದೆನೆ ಫಿಟ್ ಮಾಡಿ ಅವ್ರದ್ದು ಹಳೆ ಮೋಟರ್ ಅವ್ರಿಗೆ ಕೊಡ್ತೀನಿ. ಯಾಕೆ ಕೊಡ್ತೀವಿ? ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ನಾನಿವಾಗ ಕಿರಣ್ ಮೋಟಾರ್ಸ್ ಅಂತ ಒಂದು ಎಲೆಕ್ಟ್ರಿಕ್ ಶೋರೂಮ್ ಹತ್ರ ಬಂದಿದ್ದೀನಿ. ಇಲ್ಲಿ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ, ಅಂದ್ರೆ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ 1 ಲಕ್ಷ ಆಗುತ್ತೆ, 1.5 ಲಕ್ಷ ಆಗುತ್ತೆ, 2 ಲಕ್ಷ ಆಗುತ್ತೆ. ಸೊ ಈ ತರ ಒಂದು ಕಲ್ಪನೆ ಇದೆ. ಆದ್ರೆ ಇಲ್ಲಿ ನೀವು ಬಂದ್ರೆ ನಿಮಗೆ ಕೇವಲ 47,500 ರೂಪಾಯಿಯಿಂದ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸಿಗ್ತವೆ. ಸೊ ಬನ್ನಿ, ಹಾಗಾದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ಇಷ್ಟು ಕಡಿಮೆ ಸಿಗುತ್ತಾ ಅಂತ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಇವರು ಕಿರಣ್ ಅಂತ ಶೋರೂಮ್ ನ ಓನರು. ಎಲ್ಲ ಡೀಟೇಲ್ಸ್ ನ ಇವ್ರು ತಿಳಿಸ್ಕೊಡ್ತಾರೆ. ಬನ್ನಿ ತಿಳ್ಕೊಂತ ಹೋಗೋಣ. ನಮಸ್ತೆ ಸರ್, ನನ್ನ ಹೆಸರು ಕಿರಣ್ ಅಂತ. ಒಂದು 2011 ಇಂದ ಎಲ್ಲ ಎಲೆಕ್ಟ್ರಿಕ್ ಗಾಡಿ ಸರ್ವಿಸ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಸೇಲ್ಸ್ ಬಂದಿದ್ದೀವಿ. 2013-14 ಇಂದ ಸೇಲ್ಸ್ ಸ್ಟಾರ್ಟ್ ಮಾಡಿದ್ವಿ. 11 ಇಂದ ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಸೆಂಟರ್ ಟಿಲ್ ಡೇಟ್ ಇವತ್ತು ತನಕ ನಾನು ಸರ್ವಿಸು ಎಲ್ಲ ಗಾಡಿಗೂ ಸರ್ವಿಸ್ ಕೊಡ್ತಾ ಇದ್ದೀನಿ. ಯಾರೇ ಮಾರಿರಲಿ, ಯಾವುದೇ ಬ್ರ್ಯಾಂಡ್ ಇರಲಿ, ಎಲ್ಲ ಎಲೆಕ್ಟ್ರಿಕ್ ಗಾಡಿಗೆ ಸರ್ವಿಸು ಸಿಗುತ್ತೆ. ನಮ್ಮಲ್ಲಿ ಸ್ಪೇರ್ ಪಾರ್ಟ್ಸು ಸಿಗುತ್ತೆ. ಆಮೇಲೆ ಕೆಲವೊಂದು ಗಾಡಿಗೆ ಮಾತ್ರ ಬಾಡಿ ಪಾರ್ಟ್ಸ್ಗಳು ಸಿಗುತ್ತೆ. ಕೆಲವೊಂದು ಗಾಡಿಗೆ ಬಾಡಿ ಪಾರ್ಟ್ಸ್ ನಮ್ಮಲ್ಲಿ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಫ್ಯೂಚರ್ ಡೇಸಲ್ಲಿ ಬರ್ಲೂಬೋದು, ಬರ್ದೇನೂ ಇರ್ಬೋದು. ಎಲ್ಲ ಎಲೆಕ್ಟ್ರಿಕ್ ಗಾಡಿ ಸ್ಪೇರ್ ಪಾರ್ಟ್ಸು, ಸರ್ವಿಸು. ಮತ್ತು ನಮ್ಮದು ಸೇಲ್ಸ್ ಇರೋದು ಬಂದು 3 ರಿಂದ 4 ಬ್ರ್ಯಾಂಡ್ ಮಾಡ್ತಾ ಇದ್ದೀವಿ. ನೋಡಿ, ಇದು ನೋಡ್ತಾ ಇರ್ಬೋದು ನೀವು, ಗೌರ ಎಲೆಕ್ಟ್ರಿಕ್ ಅಂತ, ತಮಿಳ್ನಾಡು ಪಳನಿ ಬೇಸ್ಡ್ ಕಂಪ್ನಿ. ಫ್ರಂಟು ಡಿಸ್ಕ್ ಬ್ರೇಕು, ಬ್ಯಾಕು ಡಿಸ್ಕ್ ಬ್ರೇಕ್, ನಿಮಗೆ ರೇರು ಡಿಸ್ಕ್ ಬ್ರೇಕ್. ಎರಡು ಸೈಡ್ ಡಿಸ್ಕ್ ಬ್ರೇಕ್ ಇದೆ. 2 ಡಿಸ್ಕ್ ಬ್ರೇಕ್ಸ್ ಇರುತ್ತೆ. ಫ್ರಂಟು ಬ್ಯಾಕ್ ಡಿಸ್ಕ್ ಬ್ರೇಕ್ಸ್ ಇರುತ್ತೆ. LED ಲೈಟ್ಸ್ ಇದೆ, LED ಲೈಟ್ಸು, ಪಾರ್ಕಿಂಗು, ಆಮೇಲೆ ಡ್ರೈವ್, ರಿವರ್ಸು, ಸೇಫ್ಟಿ ಫ್ಯೂಚರ್ಗೆ ಪಾರ್ಕಿಂಗಲ್ಲಿ ಇರುತ್ತೆ. ಫಸ್ಟ್ ಆದರೂ ಹಿಂಗೆ ಎಕ್ಸಿಲೇಟರ್ ಕೊಟ್ಟಿದ ತಕ್ಷಣ ಹೋಗೋದು. ಹೋಗಲ್ಲ. ಇವಾಗ ಅಂಥದ್ದೆಲ್ಲ ಇಲ್ಲ. ಜಸ್ಟ್ ಈಗ ಒಂದ್ಸತಿ ಬ್ರೇಕ್ ಆದರೂ ಅಪ್ಲೈ ಮಾಡಿ ರಿಲೀಸ್ ಮಾಡ್ಬೋದು. ಇಲ್ಲ ಅಂದರೆ ಈ ಬಟನ್ ಆದರೂ ಸೆಲ್ಫ್ ಸ್ಟಾರ್ಟ್ ಮಾಡ್ತೀವಲ್ಲ ಗಾಡಿ, ಆ ಥರ ಈ ಬಟನ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ರಿಲೀಸ್ ಆಗುತ್ತೆ. ಆಮೇಲೆ ಥ್ರಾಟ್ಲು ಮಾಡ್ಬೋದು. ಡ್ರೈವ್ ಇರುತ್ತೆ, ರಿವರ್ಸು, R ಅಂದರೆ ರಿವರ್ಸು, D ಅಂದರೆ ಡ್ರೈವ್ ಅಂದರೆ ಫಾರ್ವರ್ಡು, R ಅಂದರೆ ರಿವರ್ಸು. ಇದು ಕ್ರೂಸ್ ಸರ್. ಇವಾಗೆಲ್ಲ ರೋಡ್ ಖಾಲಿ ಇರುತ್ತೆ, ಅವಾಗ ಹಿಂಗೆ ಎಕ್ಸಿಲೇಟರ್ ಕೊಟ್ಬಿಟ್ಟು ನಮ್ಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಈ ಬಟನ್ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ನಮ್ಗೆ ಯಾವಾಗ ಬೇಕು ಕಟ್ ಆಫ್ ಮಾಡಬೇಕಾ, ಜಸ್ಟ್ ಹಿಂಗೆ ಬ್ರೇಕ್ ಅಪ್ಲೈ ಮಾಡಿದ್ರೆ ಬ್ರೇಕ್ ಕಟ್ ಆಫ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ನೋಡಿ, ಬೂಟ್ ಸ್ಪೇಸ್ ಎಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಫ್ರಂಟಲ್ಲೂ ಇರುತ್ತೆ ಜಾಗ ನಿಮಗೆ ಇಲ್ಲಿ ಇಟ್ಕೊಳ್ಳೋಕ್ಕೂ. ಮತ್ತು ಲೆಗ್ ರೂಮು ಚೆನ್ನಾಗಿರುತ್ತೆ. ನೀರ್ ಕ್ಯಾನು ಅದು ಇದು ಯೂಸ್ ಮಾಡ್ಕೊಬೋದು. ಜಾಗ ಇರುತ್ತೆ. ಸೇಫ್ಟಿಗೆ MCB ಇರುತ್ತೆ. ಸೇಫ್ಟಿಗೆ ನಿಮಗೆ ನಮ್ಮಲ್ಲಿ 50 ಕಿಲೋಮೀಟ್ರಿಂದ ಸ್ಟಾರ್ಟ್ ಮಾಡಿ 50 ಕಿಲೋಮೀಟ್ರಿಂದ 150 ಕಿಲೋಮೀಟರ್ ತನಕ ರೇಂಜ್ ಸಿಗುತ್ತೆ. 150 ಕಿಲೋಮೀಟರ್ 3 to 4 hours ಚಾರ್ಜು, 150 ಕಿಲೋಮೀಟರ್ ರೇಂಜ್. ನಿಮಗೆ ಇವಾಗ ನೋಡಿ, ಈ ವೆಹಿಕಲ್ ಬರೀ ಗಾಡಿ ಬೇಕಾ? 35,000 ಸರ್.
ವಿತೌಟ್ ಬ್ಯಾಟ್ರಿ, ವಿತೌಟ್ ಚಾರ್ಜರ್. ಹಳೆ ಗಾಡಿ ಯಾವ್ದೋ ನನ್ನ ಹತ್ರ ಇದೆ, ಬ್ಯಾಟ್ರಿ ಚೆನ್ನಾಗಿದೆ, ತಗೊಂಬನ್ನಿ ಈ ಗಾಡಿಗೆ ಹಾಕ್ಕೊಡ್ತೀನಿ, ತಗೊಂಡೋಗಿ ವಿತ್ 1 year ವಾರಂಟಿ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಕ್ಸ್ಟ್ರಾನಾ ಅಂತಾರೆ. ನಾನು ಹೇಳೋ ಪ್ರೈಸ್ ಎಲ್ಲ ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಇದು ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಲೆಡ್ ಬ್ಯಾಟ್ರಿಯಲ್ಲಿ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗ್ ಪ್ರೈಸ್ ಕಸ್ಟಮರ್ ಇಲ್ಲಿ ಬಂದಾಗ ಕನ್ಫ್ಯೂಷನ್ ಆಗಬಾರ್ದು. ಏನ್ರಿ ಯೂಟ್ಯೂಬಲ್ಲಿ ಒಂದ್ಸತಿ ಒಂಥರ ಹೇಳಿದ್ದೀರಾ, ಇಲ್ಲೇನೋ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸ್ವಲ್ಪ ಕ್ಲೀನಾಗಿ ನೋಡಿ ಹೇಳ್ಬಿಡ್ತೀನಿ. ಇದು 4 ಬ್ಯಾಟ್ರಿ, ಲೆಡ್ ಆಸಿಡ್ ಬ್ಯಾಟ್ರಿ, 4 ಬ್ಯಾಟ್ರಿ, ಗಾಡಿ, ಚಾರ್ಜರ್ ಎಲ್ಲದಕ್ಕೂ 1 year ವಾರಂಟಿ, 47,500 ರೂಪಾಯಿ ಇದು ಈ ಗಾಡಿ. 5 ಬ್ಯಾಟ್ರಿ ಬೇಕು ಅಂದ್ರೆ 51,500 ರೂಪಾಯಿ. 4 ಬ್ಯಾಟ್ರಿ ಹಾಕಿದ್ರೆ ಎಷ್ಟು ಕಿಲೋಮೀಟರ್? 48 volts. 4 ಬ್ಯಾಟ್ರಿ ಹಾಕಿದ್ರೆ 40 to 45 ಬರುತ್ತೆ. 5 ಬ್ಯಾಟ್ರಿ ಹಾಕಿದ್ರೆ 50 to 55 ಬರುತ್ತೆ. ನಿಮ್ಗೆ 5ಕ್ಕೆ 4 ಬ್ಯಾಟ್ರಿಗೆ ನಿಮ್ಗೆ ಡಿಫ್ರೆನ್ಸ್ ಒಂದೇ, ಇನ್ಕ್ಲಿನೇಷನ್ ಇರುತ್ತೆ. ಎಲ್ಲೋ 5 ಬ್ಯಾಟ್ರಿ ಇದ್ರೆ ಒಂದ್ ಸ್ವಲ್ಪ ಈಸಿಯಾಗಿ ಫುಲ್ ಮಾಡುತ್ತೆ. ಈ 4 ಬ್ಯಾಟ್ರಿ ಹಾಕಿದ್ರು ಫುಲ್ ಮಾಡುತ್ತೆ, ಬಟ್ ಇದು ಒಂದ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಫುಲ್ ಮಾಡುತ್ತೆ. 5 ಬ್ಯಾಟ್ರಿ ಓಡಿಸಬಹುದು ಸರ್ ಫುಲ್ ಚಾರ್ಜ್? 50 ಕಿಲೋಮೀಟರ್ ಸರ್. ಇವಾಗ ನೋಡಿ ಸರ್, ಟ್ಯೂಷನ್ಗೆ ಬಿಡಬೇಕು, ಸ್ಕೂಲಿಗೆ ಬಿಡಬೇಕು, ಈಸಿ ಆಕ್ಸೆಸಬಲ್, ವೆಜಿಟೇಬಲ್ಸ್ ತರಬೇಕು, ಬ್ಯಾಂಕ್ಗೆ ಹೋಗ್ಬೇಕು, ಇಲ್ಲೆಲ್ಲೋ ಒಂದು 50 ಕಿಲೋಮೀಟರ್ ಡೈಲಿ ಯೂಸ್ ಮಾಡೋರಿಗೆ ಈ ಬಜೆಟಲ್ಲಿ ಸಾಕು. ಇಲ್ಲ ಸರ್ ನಾನು ರ್ಯಾಪಿಡೋ ಓಡಿಸ್ತೀನಿ, ನಾನು ಇನ್ನೇನೋ ಓಡಾಡ್ತಾ ಇರ್ತೀವಿ ಅನ್ನೋರ್ಗು 35,000 ರೂಪಾಯಿ ಗಾಡಿ. ಬ್ಯಾಟ್ರಿ ಅವ್ರಿಗೆ ಏನು ಕಿಲೋಮೀಟರ್ ಬೇಕು, 80 ಬೇಕಾ, 70 ಬೇಕಾ, 60 ಬೇಕಾ, 100 ಬೇಕಾ, 150 ಬೇಕಾ, ಆ ಥರ ಫಿಟ್ ಮಾಡಿಕೊಡ್ತಾ ಇರ್ತೀವಿ. ಅದು ಬಂದು ನಿಮಗೆ ಬ್ಯಾಟ್ರಿ ಕೆಪಾಸಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. 35,000 ರೂಪಾಯಿ ಬರೀ ಗಾಡಿಗೆ. ಬ್ಯಾಟ್ರಿ ಸಪ್ರೇಟ್ ಆಗುತ್ತೆ. 60 ಕಿಲೋಮೀಟರ್ ಬೇಕು ಅಂದರೆ ಸುಮಾರು ಥರ ಕಂಪ್ನಿ ಇದೆ. ಸೊ ಅದೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ. ಅವ್ರಿಗೆ ಯಾವ್ಯಾವ ಕಂಪ್ನಿ ಬೇಕು ಎಲ್ಲ ಒಂದು ಕೊಟೇಶನ್ ಕಳಿಸ್ತೀವಿ, ಚೆಕ್ ಮಾಡಲಿ. ಚೆಕ್ ಮಾಡಿಬಿಟ್ಟು ಮೋರ್ ದೆನ್ ದಟ್ ಸರ್ ನಮ್ಮ ಹತ್ರ 15 years ಇಂದ ಸರ್ವಿಸ್ ಇದೆ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವುದೇ ಎಲೆಕ್ಟ್ರಿಕ್ ಗಾಡಿ ತಗೊಂಬನ್ನಿ, ನಾವು ಸರ್ವಿಸ್ ಮಾಡಿಕೊಡ್ತೀವಿ. ಸೊ ಇದೇ ಗಾಡಿನ 100 ಕಿಲೋಮೀಟರ್ ವರೆಗೆ ಮಾಡ್ಕೊಡ್ತೀರಾ? 100% ಸರ್. 40,000 ರೂಪಾಯಿ ಆಗುತ್ತೆ ಸರ್ ಬ್ಯಾಟ್ರಿ ಚಾರ್ಜರು. 40 + 35, ಸೊ 75 75 ಆಗುತ್ತೆ. 75ಗೆ 100 ಕಿಲೋಮೀಟರ್ ಬರುತ್ತೆ ಸರ್. ಪ್ರೈಸ್ ಡಿಸ್ಕ್ಲೋಸ್ ಮಾಡಂಗಿಲ್ಲ. ದಯವಿಟ್ಟು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಗಿ ಬನ್ನಿ. ಮತ್ತೆ ನಮ್ಮ ಹತ್ರ ನಾನು ಏನ್ ಹೇಳಿದೀನಿ ಇದರಲ್ಲಿ ಯೂಟ್ಯೂಬ್ ಫಿಕ್ಸೆಡ್ ಸರ್. ಇಲ್ಲಿ ಬಂದು ತಿರ್ಗಾ ಬಾರ್ಗೇನ್ ಮಾಡಂಗಿಲ್ಲ. ಯಾಕೆಂದ್ರೆ ನಾವು ಇಲ್ಲಿ ವಿಡಿಯೋ ಮಾಡಿಸ್ತಾ ಇರೋ ಕಾರಣನೇ ಅದೇ. ತಿರ್ಗಾ ಇಲ್ಲಿ ಬಂದು ನಾವು ಹೇಳಿರೋದೇ ತುಂಬಾ ಮಿನಿಮಮ್ ಮಾರ್ಜಿನಲ್ಲಿ ಮಾಡ್ತಾ ಇರ್ತೀವಿ. ತಿರ್ಗಾ ಬಂದ್ಮೇಲೆ ಇಲ್ಲಿ ನಮಗ್ ಕಷ್ಟ ಆಗತ್ತೆ, ಅದು ಇದು ಅಂತ. ನೀವೇನು 40,000 ರೂಪಾಯಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಕೊಡೋದಾ ನೀವು? ಹೌದು, 47,000 ರೂಪಾಯಿಗೆ ಲೆಡ್ ಆಸಿಡ್ ಬರುತ್ತೆ. 60,000 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ಲಿಥಿಯಂ ಬ್ಯಾಟ್ರಿ. ಅಲ್ಲ, ನಾನು ಹೇಳ್ತಾ ಇರೋದು ಈಗ 40 + 30 ಹೇಳಿದ್ರಲ್ಲ, 75,000 ಅದಕ್ಕೆ ಕೊಡ್ತಾ ಇರೋದು ಲಿಥಿಯಂ ಬ್ಯಾಟ್ರಿ. 100 ಅಂದ್ರೆ 80 to 90 ಅಂತೂ ಕನ್ಫರ್ಮ್ ಬರುತ್ತೆ ಸರ್. ನೋಡಿ ಸರ್, ಈ ಗಾಡಿಯಲ್ಲಿ ತಿರಂಗ ಆಟೋಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಗಾರ್ಡು, ಇದು ನೀವು ನೋಡಬಹುದು. ಗಾರ್ಡು, ರಿಮೋಟ್ಸ್ ಇಲ್ಲಿ ನೋಡಿ. ಇದರಲ್ಲಿ ಡ್ರೈವ್ 1 to 3 ಗೇರ್ ತರ ಇರುತ್ತೆ, ರಿವರ್ಸ್ ಇರುತ್ತೆ, ಲೆಗ್ ರೂಮ್ ಸರ್. ಲೆಗ್ ರೂಮು ಚೆನ್ನಾಗಿರುತ್ತೆ ನೋಡಿ. ಬೂಟ್ ಸ್ಪೇಸು ಚೆನ್ನಾಗಿರುತ್ತೆ. ನಿಮ್ಗೆ ಒಂದು ಹೆಲ್ಮೆಟ್ ಇಲ್ಲ ಸಣ್ಣ ಪುಟ್ಟ ಏನಾದ್ರು ಹಿಡ್ಕೊಬಹುದು ಆರಾಮಾಗಿ. ಸೇಫ್ಟಿಗೆ MCB ಇರುತ್ತೆ. ಮೊಬೈಲ್ ಚಾರ್ಜಿಂಗ್ ಇರುತ್ತೆ. ಇಲ್ಲಿ ಏನಾದರೂ ಎಮರ್ಜೆನ್ಸಿ ಮೊಬೈಲ್ ಚಾರ್ಜು ಹಾಕೊಬೋದು. ಇದರಲ್ಲಿ ಮೊಬೈಲ್ ಚಾರ್ಜಿಂಗ್ ಇರುತ್ತೆ. ಮತ್ತೆ ಎಲ್ಲೋ ಗಾಡಿ ನಿಲ್ಸಿರ್ತೀರಾ, ಆಂಟಿ ಥೆಫ್ಟ್ ಅಂತೀವಿ ಇದನ್ನ. ರಿಮೋಟಲ್ಲೇ ಅನ್ಲಾಕ್ ಮಾಡ್ಕೊಬೋದು, ರಿಮೋಟಲ್ಲೇ ಸ್ಟಾರ್ಟು ಮಾಡ್ಬೋದು. ರಿಮೋಟಲ್ಲಿ ಲಾಕ್ ಮಾಡಿಬಿಟ್ರೆ ವೀಲ್ ಲಾಕ್ ಆಗುತ್ತೆ, ಯಾರು ಕೂಡ ತಗೊಂಡೋಗಕ್ಕೆ ಆಗಲ್ಲ. ವ್ಯಾಲ್ಯೂ ಫಾರ್ ಮನಿ ಸರ್. ಗಟ್ಟಿ ಇದೆ, ಗಟ್ಟಿ ಇಲ್ಲ ಅಂತಲ್ಲ. ನಾವು 35,000 ರೂಪಾಯಿ ದುಡ್ಡು ಕೊಡೋದಕ್ಕೆ 100% ವರ್ತ್ ಇದೆ ಸರ್. ಯಾಕಂದ್ರೆ ಇವಾಗ ನಿಮ್ಗೆ ಹಂಗೇನಾದ್ರೂ ಡೌಟ್ ಇದ್ರೆ ಇದ್ರ ಮೇಲೆ 10 ತೋರಿಸ್ಬಿಡ್ತೀನಿ. ಬೇಕಾದ್ರೆ ಹತ್ಬೇಕು ಅಂದ್ರೆ ಹತ್ತೀನಿ ನೋಡಿ. 10 ತೋರಿಸ್ತೀನಿ ಬೇಕಾದ್ರೆ. ಏನಾಗಲ್ಲ ಸರ್? ಅದು ಏನಾಗಲ್ಲ ಸರ್, ತುಂಬಾ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಕ್ವಾಲಿಟಿ ಎಲ್ಲ. ಹಂಗ ಹತ್ತಾ ಇದೀವಿ ಅಂದ್ರೆ ನಮ್ಗೆ ಬಿಲೀಫ್ ಇರೋದ್ರಿಂದಾನೇ ಹತ್ತದು. ನೋಡಿ ಸ್ನೇಹಿತರೆ, ಈಗ ಆಲ್ರೆಡಿ ಹತ್ತಾ ಇದ್ರೆ, ಸೊ ಅವ್ರಿಗೆ ಅಷ್ಟು ನೋಡಿ ಎಷ್ಟು ಇದ್ದೀರಾ ಸರ್ weight ನೀವು? ಸರ್ ನಾನು ಒಂದು 62 ಇರ್ಬೋದು ಅಷ್ಟೇ. ನೋಡಿ 62 weight ಆರಾಮಾಗಿ ಹತ್ತು ನಿಂತ್ಕೊಂಡ್ರು. ಅದ್ರಲ್ಲಿ ನೀವು ಯೋಚನೆ ಮಾಡ್ಬೋದು, ಈಗ ಲೈಟ್ ಆಗಿ ಏನಾದ್ರು ಗಾಡಿ ಕೆಳಗಡೆ ಮಿಸ್ ಆಗಿ ಬಿದ್ರು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಸೊ ಇದಕ್ಕೆ ಬಾಡಿಗಿದೆ. ಇಲ್ಲೆಲ್ಲ ಫೈಬರ್ ಬಾಡಿ. ಇದು ಫೈಬರ್ ಬಾಡಿ ಆದ್ರೂ ತುಂಬಾ ಕ್ವಾಲಿಟಿ ಇದೆ. ತುಂಬಾ ಕ್ವಾಲಿಟಿ ಇದೆ. ಇಲ್ಲಿ ಸರ್ ವಿಡಿಯೋ ನೋಡೋದಕ್ಕಿಂತ ಇಲ್ಲಿ ಡೈರೆಕ್ಟ್ ಆಗಿ ಬಂದು ಒಂದ್ಸತಿ ನೋಡಿದ್ರೆ ಅವರೇ ಹೇಳ್ತಾರೆ ನಿಜ ಅಂತ. ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡೋದಕ್ಕಿಂತ ಇಲ್ಲಿ ಬಂದು ನೋಡಿದ್ರೆ ಅವರೇ ಹೇಳ್ತಾರೆ. ನೋಡಿ ಸರ್, ಇವಾಗ ಒಂದೊಂದಾಗಿ ಹೇಳ್ಬಿಡ್ತೀನಿ. ಗೌರಾ ಎಲೆಕ್ಟ್ರಿಕ್ ಅಲ್ಲಿ ಇದು ವಾರಿಯರ್ ಮಾಡಲ್. ವಾರಿಯರ್ ಮಾಡಲಲ್ಲಿ 2 ಡಿಸ್ಕ್ ಬ್ರೇಕ್ ಬರುತ್ತೆ. ಇದರಲ್ಲಿ 3 ರಿಂದ 4 ಕಲರ್ ಸಿಗುತ್ತೆ. ಒಂದು ಮೆಟಾಲಿಕ್ ಗ್ರೇ, ಒಂದು ಬ್ಲೂ, ಮತ್ತೆ ಆ ವೈಟ್ ಕಲರ್ ಇದೆ ನೋಡಿ ಅಲ್ಲಿ. ಈ ವೈಟ್ ಕಲರ್ ಸಿಗುತ್ತೆ, ಗ್ರೇ ಸಿಗುತ್ತೆ, ಮತ್ತೆ ಇಲ್ಲಿ ನೋಡಿ
ವೈಟ್ ಗೋಡನಲ್ಲಿ ಇದೆ, ಚೆರಿ ರೆಡ್. ಮತ್ತೆ ಅದೇ ಗೌರ ಅಲ್ಲಿ ಸ್ನೈಪರ್ ಅಂತ ಮಾಡಲ್ ಇದು. ಇದು 2 ಡ್ರಮ್ ಬ್ರೇಕ್ ಬರುತ್ತೆ. ತುಂಬಾ ಅಫೋರ್ಡಬಲ್ ಪ್ರೈಸ್. ಲಾಸ್ಟ್ ವಿಡಿಯೋ ಅಲ್ಲಿ ನಿಮಗೆ 50,000 ಹೇಳಿದ್ದೆ ಇದೇ ಗಾಡಿ, ಬಟ್ ಕಂಪ್ನಿಯಿಂದ ಇವಾಗ ಜಾಸ್ತಿ ಮಾಡಿದ್ದಾರೆ. ನಿಮ್ಗೆ ಅರೌಂಡ್ ಇವಾಗ 53,500 ಆಗುತ್ತೆ ಫೈನಲ್ ಪ್ರೈಸ್. 5 ಬ್ಯಾಟ್ರಿ ಬರುತ್ತೆ, ಚಾರ್ಜರ್ ಬರುತ್ತೆ, ಮೋಟರ್ಗೆ 3 years ವಾರಂಟಿ ಇರುತ್ತೆ, ಬ್ಯಾಟ್ರಿಗೆ 1 year ವಾರಂಟಿ, ಚಾರ್ಜರ್ 1 year ವಾರಂಟಿ. 53,500 ಆಗುತ್ತೆ. 53 ರೆಡ್ ಅಂಡ್ ಬ್ಲಾಕ್ ಮಿಕ್ಸ್. ರೆಡ್ ವಿತ್ ಬ್ಲಾಕ್ ಎಲ್ಲ ಡ್ಯುಯಲ್ ಕಲರ್. ಹೌದು. ಮತ್ತೆ ನಮ್ಮಲ್ಲಿ ಕಮರ್ಷಿಯಲ್ ವೆಹಿಕಲ್ ಇದೆ ಸರ್, ಇದು ನೋಡ್ಬೋದು ನೀವು. ವಜ್ರ. ಸೊ ಇದು ನೋಡಿ ಸರ್, ಹೊರಗಡೆ ತುಂಬಾ ಓಡಾಡ್ತವೆ ಗಾಡಿ. ಹೌದು ಸರ್, ಲೋಡ್ ಪರ್ಪಸ್ಗೆಲ್ಲ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಕೇರ್ ಮಾರ್ಕೆಟ್ ಕಡೆ ಹೋದ್ರೆ ಬರೀ ಇದೇ ಗಾಡಿ ಕಾಣಿಸುತ್ತೆ. ಹೌದು. ನೋಡಿ ಇದು 49 ಆಗುತ್ತೆ ವಿತೌಟ್ ಬ್ಯಾಟ್ರಿ. ವಿತ್ ಬ್ಯಾಟ್ರಿ ಸ್ಟಾರ್ಟಿಂಗು 68 ಇಂದ ಸ್ಟಾರ್ಟ್ ಆಗುತ್ತೆ. 68 ಲೆಡ್ ಬ್ಯಾಟ್ರಿಯಲ್ಲಿ 68,000ಕ್ಕೆ ಲೆಡ್ ಬ್ಯಾಟ್ರಿ ಮಾತ್ರ ಕೊಡೋಕ್ಕಾಗತ್ತೆ, ಲಿಥಿಯಂ ಕೊಡೋಕ್ಕಾಗಲ್ಲ. ಲಿಥಿಯಮ್ ಮಿನಿಮಮ್ 78 ಇಂದ 75 ಇಂದ ಸ್ಟಾರ್ಟ್ ಆಗುತ್ತೆ. 49 ಆಗುತ್ತೆ. ಇದು ವಿತೌಟ್ ಬ್ಯಾಸ್ಕೆಟ್ ಅಂತ ಮಾಡ್ಲಿಸ್. ವಜ್ರ. ಮತ್ತೆ ಇದು ವಿತ್ ಬ್ಯಾಸ್ಕೆಟ್. ಈ ಬ್ಯಾಸ್ಕೆಟ್ ಗಳು ಬರ್ತಾವ? ಇದು ವಿತ್ ಬ್ಯಾಸ್ಕೆಟ್. ನಿಮ್ಗೆ ಇದನ್ನು ನೋಡ್ಬೋದು. ಬಟ್ ಇದು ಇಲ್ಲಿ ಬರುತ್ತೆ ಮುಂದೆ ಬ್ಯಾಸ್ಕೆಟ್ ಫಿಟ್ಟಿಂಗ್. ನೋಡಿ ಬೋಲ್ಟ್ಸ್ ಕೊಟ್ಟಿದೀವಲ್ಲ, ಇಲ್ಲಿ ಫಿಟ್ ಆಗುತ್ತೆ. ಸೊ ಆಲ್ರೆಡಿ ಇದೆಯಲ್ಲ ಬ್ಯಾಸ್ಕೆಟ್ ಇದೆಯಲ್ಲ ಅಲ್ಲಿ. ಹೌದು. ಸೊ ಇದೆಲ್ಲ ಡಿಸ್ಕ್ ಬ್ರೇಕ್ ಬರುತ್ತಲ್ಲ? ಎಲ್ಲ ಫ್ರಂಟ್ ಬ್ಯಾಕ್ ಡಿಸ್ಕ್ ಬ್ರೇಕ್ ಸರ್. ಲೋಡಿಂಗ್ ಕೆಪಾಸಿಟಿ 250 to 300 kg ಸರ್. 3 ಸಸ್ಪೆನ್ಷನ್ ಇದೆ ನೋಡಿ. ಹೌದು. ಈ ಕಡೆ 3 ಆ ಕಡೆ 3 ಸಸ್ಪೆನ್ಷನ್ಸ್ ಇರುತ್ತೆ. ಲೋಡ್ ಗಾಡಿ ಅಲ್ವಾ ಸರ್, ಕಮರ್ಷಿಯಲ್ ಅಲ್ವಾ ಸರ್. ನೋಡಿ ಇದು ತಿರಂಗ ಆಟೋಟೆಕ್ ಅಂತ ಹೇಳಿದ್ದಲ್ಲ, 35,000 ರೂಪಾಯಿ ಬರೀ ಗಾಡಿಗೆ ಅಂತ. ಇದು ವೈಟ್ ಕಲರ್ ಇದೆ. ಇದರಲ್ಲಿ ಕಲರ್ಸ್ ಇನ್ನ 2 ಕಲರ್ ಇದೆ, ತೋರಿಸ್ತೀನಿ ಬನ್ನಿ. ಗ್ರೇ ಕಲರ್. ಇದರಲ್ಲಿ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಇದು ಬಂದು ಗ್ರೀನ್ ಕಲರ್. ಹೌದು. ಆದ್ರೆ ಆಲ್ಮೋಸ್ಟ್ ಎಲ್ಲ ಡ್ಯುಯಲ್ ಟೋನ್ ಕಲರ್ ಎಲ್ಲ ಎಲ್ಲ 2 ಕಲರ್. ಇವಾಗ ಕಲರ್ ಆಪ್ಷನ್ಸ್ ಕೇಳ್ತಾರಲ್ವಾ? ಹೌದು ಜನ. ಸೊ ಫ್ರಂಟ್ ಬಂದು ಡಿಸ್ಕ್ ಬ್ರೇಕ್ ಇದೆ, ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ಸ್ ಇದೆ. ಅದೇ ನೋಡಿ ಸರ್, ಹಿಂಗಿದೆ ಇದು ಬ್ಯಾಕ್ ಸೈಡ್ ಬೇಕಾದ್ರೆ ಎಲ್ಲ ಹಿಡ್ಕೊಂಡು ಹೋಗ್ಬೋದು. ಲಗೇಜ್ ಸಣ್ಣ ಪುಟ್ಟ ಎಲ್ಲ ಕಟ್ಕೊಂಡು ಹೋಗ್ತಾ ಇರ್ಬೋದು. ಫ್ರೆಂಡ್ಸ್, ಈಗ ನೋಡ್ತಾ ಇರಲ್ಲ, ಇದು ತಿರಂಗ ಕಂಪನಿದು. ಸೊ ತಿರಂಗದಲ್ಲಿ ನಿಮಗೆ 47,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ವಿತ್ ಬ್ಯಾಟ್ರಿ ಸರ್. ಮತ್ತೆ ಇದೆಲ್ಲ ಸೇಲ್ಸ್ ಸೆಕ್ಟರ್ ಆಯ್ತು. ನೆಕ್ಸ್ಟ್ ನಮ್ದು ಸರ್ವಿಸ್ ತೋರಿಸ್ತೀನಿ, ಮತ್ತೆ ಸ್ಪೇರ್ಸ್ ತೋರಿಸ್ತೀನಿ. ನೋಡಿ ಸರ್, ಇಲ್ಲಿಂದ ಒಂದು 200 ಮೀಟರ್ಸ್ ನವರಂಗ್ ಥಿಯೇಟರ್ ಬರುತ್ತೆ. ಇಲ್ಲಿ ಟುವರ್ಡ್ಸ್ ಯಶವಂತಪುರ ರೋಡ್ ಇದು. ನೀವು ವಿಜಯನಗರ, ಮಲ್ಲೇಶ್ವರಂ ಆ ಕಡೆಯಿಂದ ಬಂದ್ರೆ ನವರಂಗ್ ಥಿಯೇಟರ್ ಇಂದ ಇಲ್ಲಿಗೆ ಬರ್ಬೇಕಾಗತ್ತೆ. ನೋಡಿ ಇವಾಗ ಹಿಂಗೆ ನೀವು ಈ ಕಡೆಯಿಂದ ನೋಡಿದ್ರೆ ನೋಡಿ, ಇದು ಮೆಜೆಸ್ಟಿಕ್ ಹೋಗುತ್ತೆ ಎಂಟ್ರೆನ್ಸ್ಗೆ. ಮೆಜೆಸ್ಟಿಕ್ ಎಂಟ್ರೆನ್ಸ್ ಹೋಗೋ ರೋಡು. ಇದು RTO ಸಿಗ್ನಲ್, ರಾಜಾಜಿನಗರ RTO ಸಿಗ್ನಲ್. RTO ಹೋಗುತ್ತೆ. ಹೌದು, ಅಲ್ಲಿಂದ ಬಂದ್ರೆ ಇಲ್ಲಿಗೆ ಬರ್ಬೋದು. ಲೊಕೇಶನ್ ಹೆಂಗಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀರಾ. ಹಿಂಗ್ ಹೋದ್ರೆ ನಿಮ್ಗೆ ನವರಂಗ್ ಥಿಯೇಟರ್ ಹೋಗುತ್ತೆ. ಹಿಂಗ್ ಹೋದ್ರೆ ಎಂಟ್ರೆನ್ಸ್ ರಾಜಾಜಿನಗರ ಎಂಟ್ರೆನ್ಸ್ ಹೋಗುತ್ತೆ. ಇಲ್ಲಿಂದ ನಮ್ ಸರ್ವಿಸ್ ಸೆಂಟರ್ ಜಸ್ಟ್ 400 ಮೀಟರ್ಸ್. ಅದನ್ನು ತೋರಿಸ್ತೀನಿ ನಿಮ್ಗೆ ಸರ್. ಇದೆ ನಮ್ ಸರ್ವಿಸ್ ಸೆಂಟ್ರು. ಮತ್ತೆ ಸಸ್ಪೆನ್ಷನ್ ಸ್ವಲ್ಪ ಏನಾದ್ರು ಆಗಿದ್ರೆ ಅದನ್ನೆಲ್ಲ ಮೆಕ್ಯಾನಿಕಲ್ ವರ್ಕ್ಸ್ ಏನೇನಿದೆ ಮಾಡ್ತಾ ಇದೀವಿ. ಎಲೆಕ್ಟ್ರಾನಿಕ್ಸ್ ನೋಡ್ಬೇಕು ಸರ್, ಫ್ಯೂಚರ್ ಅಲ್ಲಿ ಏನೋ ಮಾಡಕ್ ಆಗ್ಬೋದಾ ಆಗಲ್ವಾ ಏನು ಅಂತ ಸದ್ಯಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಹೌದು, ಒಕಿನೋವಾ ಪ್ರೈಸ್ ಮೋಟರ್ ಕಂಪ್ಲೇಂಟ್ ಆಗಿದೆ, ವೈಂಡಿಂಗ್ ಬರ್ನ್ ಆಗಿದೆ. ಇವಾಗ ಅದಕ್ಕೆ ಬೇರೆ ಏನ್ ಬೇಕೋ ಸೊಲ್ಯೂಷನ್ ಮಾಡ್ತಾ ಇದೀವಿ. ಸೊ ಮೋಟರ್ ಎಲ್ಲ ರೆಡಿ ಮಾಡ್ತೀವಿ, ಎಲ್ಲ ರೆಡಿ ಮಾಡ್ತೀವಿ ಸರ್. ಇವರು ಸುಮಾರು ಒಂದು 3 ವರ್ಷದಿಂದ ಮಾಡ್ತಾ ಇದ್ದಾರೆ. ಇನ್ನ ಒಬ್ರು ಇದ್ದಾರೆ ಹುಡುಗರು, ಇವತ್ತು ಅವ್ರು ಹಾಲಿಡೇಯಲ್ಲಿ ಇದ್ದಾರೆ. ನೋಡಿ ಸರ್, ಇದೆಲ್ಲ ನಿಮ್ಗೆ ತೋರಿಸ್ಬೋದು. ಏನಿದು ಈ ತರ ಇದೆ, ಸ್ಕ್ರಾಪ್ ಐಟಮ್ ತರ ಅಂತ. ಯಾವ್ದು ಸ್ಕ್ರಾಪ್ ಅಲ್ಲ ನೋಡಿ ಸರ್. ಇದು ಸುಮಾರು ಈ ವೈಟ್ ಕಲರ್ ಇದೆಯಲ್ಲ, ಒಂದು 10-12 ವರ್ಷ ಹಳೆ ಗಾಡಿ ಇದು. ಯಾರೋ ಅವ್ರ ಗಾಡಿಯಲ್ಲಿ ಇಂಥ ಪಾರ್ಟ್ಸ್ ಹೋಗಿದ್ರೆ ಒಂದೇನೋ ಬಾಂಡಿಂಗ್ ಇರುತ್ತೆ. ಗಾಡಿ ಸ್ಕ್ರಾಪ್ ಮಾಡಕ್ ಮನ್ಸಿರಲ್ಲ, ಇರೋದ್ರಲ್ಲಿ 1-2 ದಿವಸ ಓಡಿಸ್ತೀರಪ್ಪ ಅನ್ನೋರ್ಗೆ ಆ ತರ ಹಳೆ ಐಟಮ್ ಬಿಸಾಕಲ್ಲ. ಚೆನ್ನಾಗಿದ್ರೆ ಇಟ್ಕೊಂಡಿರ್ತೀನಿ. ಪ್ರೈಸಿಂಗ್ ಬಿಡಿ ಸರ್, ಇಲ್ಲಿ ಏನ್ ಸದ್ಯಕ್ ಬೇಕೋ ಅದನ್ನ ಇಟ್ಕೊಂಡಿದೀವಿ. ನಮ್ ಗೋಡನಿಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ದಯವಿಟ್ಟು ನೋಡಿ ಸರ್, ಕಸ್ಟಮರ್ಗೆ 100 ಜನ ಮಾರೋರು ಇದ್ದಾರೆ. ರಿಪೇರಿ ಈ ತರ ಫುಲ್ ಎಕ್ಸ್ಕ್ಲೂಸಿವ್ ಬರೀ ಎಲೆಕ್ಟ್ರಿಕ್ ಗಾಡಿ ಮಾಡಿ ಅದರದ್ದೇ ಸ್ಪೇರ್ಸ್ ಮೇಂಟೈನ್ ಮಾಡಿರೋದು ತುಂಬಾ ಕಡಿಮೆ. ಅದ್ರಲ್ಲಿ ನಾವು ಒಬ್ರು. JP ನಗರ್ ಮೆಟ್ರೋ ಸ್ಟೇಷನ್ ಇಂದ ಬರ್ತಾ ಇದ್ದಾರೆ ಸ್ವಾಮಿಗಳು. ಅವರು ಸುಮಾರು ನಮ್ಗೆ ಒಂದ್ 7-8 ವರ್ಷದಿಂದ
ಕಸ್ಟಮರು ಫಸ್ಟ್ ಒಂದು ಹಳೆ ಗಾಡಿ ಇಟ್ಟಿದ್ರು, ಆಮೇಲೆ ನಾವು ಹಿಂಗೆ ಯಾವ್ದಾವ್ದೋ ಶೋರೂಮ್ ಕ್ಲೋಸ್ ಆದ್ರೆ ತೆಗಿತಾ ಇರ್ತೀವಿ, ಲಿಫ್ಟ್ ಮಾಡ್ತೀವಿ. ಆ ತರ ಗಾಡಿ ನಾನೇ ತುಂಬಾ ಫೋರ್ಸ್ ಮಾಡಿದೆ, ಸ್ವಾಮಿ ಬಂದಿದೆ ಸ್ವಲ್ಪ ಚೀಪ್ ಆಗಿದೆ ದಯವಿಟ್ಟು ತಗೊಬೇಕು ನೀವು ಅಂದಿದ್ದಕ್ಕೆ, ಸರಿ ಕಿರಣ್ ಏನಾದ್ರೂ ಆದ್ರೆ ನೀನ್ ಮಾಡ್ಕೊಡ್ತೀಯಲ್ಲ ಇನ್ನೇನ್ ನನಗೆ ಭಯ ಇಲ್ಲ ಅಂತ ಇನ್ನೊಂದ್ ಗಾಡಿ ತಗೊಳ್ಳಿ. ನಿಮ್ದು ನೀವು ಮಾರೋದು ನಾವ್ ಮಾರೋದನ್ನು ತಗೊಂತಾ ಇರ್ತಾರೆ, ಏನ್ ತೊಂದ್ರೆ ಇಲ್ಲ. ನೋಡಿ JP ನಗರಿಂದ ಏನಕ್ಕೆ ಬರ್ಬೇಕು ಹೇಳಿ ಇಲ್ಲಿ. ಹೌದು ಸರ್, ಹೆಂಗೆ ಸರ್ವಿಸ್ ಎಲ್ಲ ತುಂಬಾ ವರ್ಷದಿಂದ ಮಾಡಿಸ್ತಾ ಇದೀರಾ? ಏನಿದ್ರು ಇಲ್ಲೇ ಬಂದು ಮಾಡಿಸ್ತಾ ಇರ್ತೀರಾ? ಓಕೆ, ಯಾಕಂದ್ರೆ ಕಂಪ್ನಿಯವರು ಆ ಶೋರೂಮ್ಗೆ ಹೋಗೋದಿಲ್ಲ ಅಂದ್ರೆ ನೀವು ಯಾವ್ದು ಹೈವೇ ಕೇಳ ಕನ್ನಡ ಬರುತ್ತಾ ಸರ್? ಓಕೆ, ಯಾವ ಗಾಡಿ ನಿಮ್ದು? ಹಾರಿ ಅಂತ ಒಂದು ಗಾಡಿ, ಹಾರಿ ಅಂತ ಒಂದು ಗಾಡಿ ಇದೆ, ಒಂದಿದೆ. ಓಕೆ, ಇವ್ರ ಹತ್ರನೇ ಗೌರವ ಗಾಡಿ ಒಂದು ತಗೊಂಡು 5-6 ವರ್ಷ ಆಯ್ತು. ಶೋರೂಮ್ಗೆ ಹೋಗಲ್ಲ, ಇಲ್ಲೇ ಬರ್ತೀವಿ. ನಮ್ಗೆ ಬಹಳ ಹ್ಯಾಪಿ ಕಸ್ಟಮರ್ ಸರ್, ಕಸ್ಟಮರ್ನ ಹ್ಯಾಪಿಗೆ ಇಟ್ಟಿದ್ದಾರೆ, ಹ್ಯಾಪಿ ಕಸ್ಟಮರ್ ಆಗಿ ಮಾಡಿದ್ದಾರೆ ಇವರು. ತುಂಬಾ ಖುಷಿ ಇದೆ. ಹೌದು, ಮೊನ್ನೆ ನಮ್ ಗಾಡಿ ಎಲ್ಲ ಎಲ್ಲಿ ಕಟ್ಬಿಟ್ಟಿದೆ, ಎಲ್ಲ ಕಟ್ಬಿಟ್ಟು ಟೆನ್ಷನ್ ಬಂದ್ಬಿಟ್ರು ಸರ್. 1 hour ಮೇಲೆ ಬಂದು ಸ್ಟಾರ್ಟ್ ಮಾಡಿ ಕೊಟ್ಬಿಟ್ರು, ಇನ್ನೂ ರಿಪೇರ್ ಇದೆ. ಸೊ ಅಂದ್ರೆ ನೀವು ಗಾಡಿಗಳನ್ನೆಲ್ಲ ಇಲ್ಲಿ ಸರ್ ಇದು ಬಂದು ಅಲ್ಲೊಂದು ಗೋಡನ್ ಇದೆ, ನಮ್ ಶೋರೂಮ್ ಹತ್ರನೇ ಒಂದು ಗೋಡನ್ ಇದೆ. ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಗಾಡಿ ಆಯ್ತು, ಜಾಗ ಇಲ್ಲ. ಗೊತ್ತಲ್ವಾ ಸರ್ ನಿಮ್ಗೆ, ಬೆಂಗಳೂರಲ್ಲಿ ಜಾಗಕ್ಕೆ ಎಷ್ಟು ಹಾಹಾಕಾರ. ಅದು ರಾಜ್ಕುಮಾರ್ ರೋಡ್ ಅಲ್ಲಿ ಅಂದ್ರೆ ಇನ್ನ ಕಷ್ಟ ನಮ್ಗೆ. ಹಂಗಾಗಿ ಇದು ಇಲ್ಲಿ ಇಟ್ಕೊಂಡಿದೀನಿ. ಇದೆಲ್ಲ ಒಂದ್ ಸ್ವಲ್ಪ ಖಾಲಿ ಆದ್ಮೇಲೆ ಒಂದ್ ಸ್ವಲ್ಪ ಫ್ರೀ ಆಗುತ್ತೆ. ಆಕ್ಚುಲಿ ಇದು ಬರೀ ಸ್ಪೇರ್ಸ್ಗೆ. ಓಕೆ, ಟೈಮ್ ಬೀಯಿಂಗ್ ಅಲ್ಲಿ ಜಾಗ ಇಲ್ಲ ಅಂತ ವೆಹಿಕಲ್ಸ್ ಇಲ್ಲಿ ಡಂಪ್ ಮಾಡಿದೀನಿ. ಆಮೇಲೆ ಇದೆಲ್ಲ ಕನ್ವರ್ಟರ್ಸ್, ಆಮೇಲೆ 1 2 3 ಪಾರ್ಕಿಂಗು, 4-way ರಿವರ್ಸು, ಸ್ವಿಚ್ ಅಸೆಂಬ್ಲಿ, ಆಮೇಲೆ ನಿಮ್ಗೆ ನೋಡಿ ಸ್ವಿಂಗಾಮ್ ಪ್ಯಾನಲ್ಸು, ಆಮೇಲೆ ಇನ್ನರ್ ಮಡ್ಗಾರ್ಡ್ ಅಂತೀವಿ. ಇದೆಲ್ಲ 10 inch ಇನ್ನರ್ ಮಡ್ಗಾರ್ಡ್, ಇದು 12 inch ಇನ್ನರ್ ಮಡ್ಗಾರ್ಡು. ಆಮೇಲೆ ಡಿಸ್ಕ್ ಅಸೆಂಬ್ಲೀಸ್ ನೋಡ್ಬೋದು. ನೋಡಿ ಇದು ಹೀರೋ ಗಾಡಿದು ಮೀಟರ್ ಅಸೆಂಬ್ಲಿ, ABS ಅಂತೀವಿ. ಇದೆಲ್ಲ ಡಿಸ್ಕ್ ಅಸೆಂಬ್ಲಿಗಳು. ಎಲ್ಲ ಎಲೆಕ್ಟ್ರಿಕ್ ಗಾಡಿದು ಇದೆ ಸರ್, ಎಲ್ಲ ಹೋಲ್ಸೇಲ್. ನೋಡಿ ಸರ್, ಒಂದು 1000 MCB ಇರುತ್ತೆ ಇದರಲ್ಲಿ, ಎಲ್ಲ ಹೋಲ್ಸೇಲ್. ಇಲ್ಲಿ ನೋಡಿ ಸ್ವಿಚ್ ಅಸೆಂಬ್ಲಿ, ಲೋಡರ್ಸ್, ಸ್ವಿಚ್ ಅಸೆಂಬ್ಲಿ. ಆಮೇಲೆ ಇಲ್ಲಿ ನೋಡ್ಬೋದು ಬ್ರೇಕ್ ಪ್ಯಾಡ್ಸು, ಆಮೇಲೆ ಥ್ರಾಟಲ್ಸು. ನಮ್ಮಲ್ಲಿ ಎಲ್ಲಾ ತರ ಎಲೆಕ್ಟ್ರಿಕ್ ಗಾಡಿ ಸಸ್ಪೆನ್ಷನ್ಸು, ಎಲ್ಲಾ ತರ ಎಲೆಕ್ಟ್ರಿಕ್ ಗಾಡಿ ಸ್ಪೇರ್ ಪಾರ್ಟ್ಸ್ ನಮ್ ಸೆಗ್ಮೆಂಟ್ ಇದು ನಿಮಗ್ ಸಿಗುತ್ತೆ ಸರ್. ಈಗ ನನಗೆ ಇದನ್ನೆಲ್ಲ ಓವರ್ ಆಲ್ ನೋಡಿದಾಗ ಏನ್ ಅನಿಸ್ತಪ್ಪ ಅಂದ್ರೆ, ಸೊ ಎಲ್ಲೋ ಒಂದ್ ಕಡೆ ಗಾಡಿ ತಗೊಂಡು ಮತ್ತೆ ಸರ್ವಿಸಿಗೆ ಪರದಾಡೋದಕ್ಕಿಂತ ನಿಮ್ಮಲ್ಲೇ ಗಾಡಿ ತಗೊಂಡ್ರೆ ಸರ್ವಿಸಿಗೆ ಪರದಾಡೋ ಅವಶ್ಯಕತೆ ಇಲ್ಲ. 100% ತುಂಬಾ ಜನ ತಗೊಂಡು ತಗೊಂಡು ಇದಾರೆ ಸರ್. ನಮ್ಮ ಹತ್ರ ನೋಡಿ ಸರ್, 10 ವರ್ಷದಿಂದ ಬರ್ತಾ ಇರೋ ಕಸ್ಟಮರ್ ಇವತ್ತು ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಇವತ್ತು ಬರ್ತಾ ಇದಾರೆ. ಅವರೇ ನನಗ್ ದೇವ್ರು. ಕಸ್ಟಮರ್ ಈಸ್ ಗಾಡ್. 10 ವರ್ಷದಿಂದ ನನಗೆ ಸಪೋರ್ಟ್ ಮಾಡ್ಕೊಂಡು ನಮ್ ಜೊತೆ ಟ್ರಾವೆಲ್ ಮಾಡ್ತಾ ಇದಾರೆ ನೋಡಿ. ಅದು 50 ರೂಪಾಯಿ ಇರ್ಲಿ, 100 ರೂಪಾಯಿ ಇರ್ಲಿ, ಇಷ್ಟ ದಿವಸ ಅವರಿಂದಾನೇ ನಾವು ನನ್ನ ಕಡೆಯಿಂದ ಅವ್ರಿಗೆ ಏನ್ ಮಿನಿಮಮ್ ಚಾರ್ಜ್ ಆಗತ್ತೋ. ಮೋಟ್ರೆ ಹೋಗ್ಬಿಟ್ಟೈತೆ, ಅದು ಹೋಗ್ಬಿಟ್ಟೈತೆ, ಇದು ಹೋಗ್ಬಿಟ್ಟೈತೆ, ನಾನು ಫಸ್ಟ್ ಹೇಳೋದೇ ಇಲ್ಲ ಆ ಮಾತು. ಒಂದ್ 5 ಸತಿ 6 ಸತಿ ಮೋಟ್ರ್ ಚೆಕ್ ಮಾಡಿ ಎಲ್ಲ ಪ್ರಯತ್ನ ಮಾಡಿ ಲಾಸ್ಟ್ ಆಗದೆ ಇದ್ದಾಗ ಸರ್ ಹಿಂಗಿದೆ ಅಂತ ಅವ್ರ ಮುಂದೆನೆ ಫಿಟ್ ಮಾಡಿ ಅವ್ರದ್ದು ಹಳೆ ಮೋಟ್ರ್ ಅವ್ರಿಗೆ ಕೊಡ್ತೀವಿ. ಯಾಕೆ ಕೊಡ್ತೀವಿ? ಅವ್ರಿಗೊಂದು ಡೌಟ್ ಬರಬಾರ್ದು. ಹೌದು, ನನ್ ಮೋಟ್ರಿ ಚೆನ್ನಾಗಿತ್ತು ಏನೋ ಮತ್ತೆ ಅದನ್ನ ಬೇರೆ ಯೂಸ್ ಮಾಡ್ತಾರೋ ಏನೋ. ಹೌದು, ಬಟ್ ಎಲ್ಲಾರು ಥಿಂಕ್ ಮಾಡಲ್ಲ. ಬಟ್ ಕೆಲವರು ಥಿಂಕ್ ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಸರ್ವಿಸ್ ಆಗಿದ ತಕ್ಷಣ ಅವ್ರದ್ದು ಹಳೆ ಐಟಮ್ ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿರ್ತೀವಿ. ನೋಡಿ ಸರ್, ಇವೆಲ್ಲ ಚೇಂಜ್ ಮಾಡಿ ಹೊಸವೆಲ್ಲ ಹಾಕಿದೀವಿ. ಎಲ್ಲ ನೋಡ್ಬೋದು ನೀವು. ಇಲ್ಲಿ ಟೈರ್ಸ್, ಇದಕ್ಕೆಲ್ಲ ನಾವು ಡೀಲರ್ಸ್. ಒಂದ್ ಟೈಮಲ್ಲಿ ತುಂಬಾ ಪರದಾಡ್ತಾ ಇದ್ವಿ ಈ ಟೈರ್ಸ್ ಎಲ್ಲ ಸಿಗಕ್ಕೆ. ನಮ್ಮ ಎಲೆಕ್ಟ್ರಿಕ್ ಗಾಡಿದು 16x3 ಎನರ್ಜಿ ಅಂತ ಬರುತ್ತೆ, 12 inch. ಅದು ಅವಾಗ ಸಿಗ್ತಾ ಇರ್ಲಿಲ್ಲ. ಇವಾಗ ಅದಕ್ಕೆ ಅದೆಲ್ಲ ನೋಡಿ ನಾವೇ ಡೀಲರ್ಶಿಪ್ ಟೈರ್ಗೆ ಬಂದಿಲ್ಲ, ವೇಟ್ ಮಾಡಿ ನೋಡೋಣ ಮಾಡೋಣ ಇದೆಲ್ಲ ಇರುತ್ತೆ. ನಮ್ ಕಸ್ಟಮರ್ಗೆ ಬೇಜಾರಾಗತ್ತೆ. ಹಂಗಾಗಿ ನಾವೇ ಡೀಲರ್ಶಿಪ್. ಅದಕ್ಕೆ 2017 ಅಲ್ಲಿ ಅದಕ್ಕೆ ಡೀಲರ್ಶಿಪ್. ನೋಡಿ ಸರ್, ಇವೆಲ್ಲ ಬಾಡಿ ಪಾರ್ಟ್ಸ್ ಗಳೆಲ್ಲ ನೋಡ್ಬೋದು ನೀವು. ಪ್ರತಿ ಒಂದು ಹೋಲ್ಸೇಲೇ ಸರ್. ಸರ್ ಎಲ್ಲ ಪ್ರತಿ ಒಂದು ನೋಡಿ ತರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ನನ್ನ ಹತ್ರ ಮ್ಯಾಕ್ಸಿಮಮ್ ಸರ್ 90% ಎಲ್ಲ ಐಟಮ್ ಇರುತ್ತೆ ಸರ್. ನಿಮ್ ಕಡೆಯಿಂದ ನೀವೇನ್ ಅಂತೀರಾ ಸರ್, ಗಾಡಿ ತಗೊಂಬೋದಾ ನಮ್ಮ ಹತ್ರ ಅಂತ? ಅಲ್ಲ, ನನ್ಗೆ ಯಾಕೆ ಅನಿಸ್ತು ಅಂದ್ರೆ ಮೊದ್ಲು ಎಲ್ಲೋ ಒಂದ್ ಕಡೆ ಗಾಡಿ ತಗೊಂಡು ಮತ್ತೆ ಸರ್ವಿಸ್ಗೋಸ್ಕರ ಪರದಾಡೋ ಬದಲು ನಿಮ್ಮ ಹತ್ರ ಗಾಡಿ ತಗೊಳೋದ್ರಿಂದ ಸರ್ವಿಸ್ ಈಸಿ ಮಾಡಿಸ್ಕೋಬಹುದು. ಇವಾಗ ನೀವೇ ಓಲಾ ಗಾಡಿ ಯೂಸ್ ಮಾಡ್ತಾ ಇದೀಯ. ಹೌದು, ನಿಮ್ದೇ ಬ್ರೇಕ್ ಪ್ಯಾಡ್ ಹೋಗಿದೆ, ತಗೊಂಬನಿ ಮಾಡ್ಕೊಡ್ತೀನಿ. ಹೌದು, ಸದ್ಯಕ್ಕೆ ಸರ್ ಏನ್ ಗೊತ್ತಾ, ಮೆಕ್ಯಾನಿಕಲ್ ವರ್ಕ್ ಮಾಡ್ತಾ ಇದೀವಿ ಸರ್. ಫ್ಯೂಚರ್ ಅಲ್ಲಿ ನೋಡ್ಬೋದು, ಯಾಕಂದ್ರೆ ಹಂಗರ್ ತುಂಬಾ ಇದೆ. ಓಲಾ ಸರ್ವಿಸ್ ನೋಡ್ತಿರಲ್ಲ, ತುಂಬಾ ಹಂಗರ್ ಇದೆ. ನಾವು ಪ್ರಯತ್ನ ಮಾಡೋಣ ಅಂತ ಅಷ್ಟೇ.